ನನ್ನ ಸಾವಿಗೆ ನಾನೇ ಕಾರಣ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಪಪ್ಪ ಮಮ್ಮಿ, ಮುಂದಿನ ಜನ್ಮ ಅಂತಿದ್ರೆ ಮತ್ತೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ನಿಮ್ಮ ಋಣ ತೀರಿಸ್ತೀನಿ. ಇಂತಿ ನಿಮ್ಮ ಮಗಳು ಪ್ರೀತಿ. ಪಪ್ಪ ಪಪ್ಪ ನಂಗೂ ಅಣ್ಣ ತಂಗಿ ಇದ್ದೀರಾ, ಆಟ ಆಡಕ್ಕೆ ಚಲೋ ಆಕಿತ್ತಲ್ಲ. ನಾವು ನಿನ್ನ ಹೆಸರೇನಿಟ್ಟೇವಿ? ಪ್ರೀತಿ. ಪ್ರೀತಿಲ ಅಕಸ್ಮಾತ್ ನಿನಗ ಅಕ್ಕ ತಂಗಿ ಅಣ್ಣ ತಮ್ಮ ಏನಾರ ಇದ್ದಿದ್ರ ಆ ಪ್ರೀತಿ ಹಂಚಿ ಹೋಗ್ಬಿಡ್ತಿತ್ತು. ದೇವ್ರೆ, ನನಗ್ ಕ್ಷಮಿಸ್ಬಿಡಪ್ಪ ತಂದೆ. ನಾ ತಪ್ಪು ಮಾಡತ್ತೀನಿ, ನಂಗೆ ಗೊತ್ತೈತಪ್ಪ ತಂದೆ. ಮುಂದಿನ ಜನ್ಮ ಅಂತಿದ್ರೆ ನಮ್ ತಂದೆ ತಾಯಿ ಹೊಟ್ಟೆಯೊಳಗ ನನ್ ಮತ್ ಹುಟ್ಟಿಸಪ್ಪ ತಂದೆ. ದೇವ್ರೆ, ನನ್ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ದೇವ್ರೆ, ಮೇಡಮ್, ಪಾರ್ಸಲ್ ಬಂದದ್ರಿ. ಸರ್, ಇದು ಪಾರ್ಸಲ್ ನಮ್ಗೆ ಬ್ಯಾಡ್ರಿ, ಇದನ್ನ ರಿಟರ್ನ್ ಮಾಡಿಬಿಡ್ರಿ. ನೋಡ್ರಿ ಮೇಡಮ್, ನಾವಾಗೆ ರಿಟರ್ನ್ ಮಾಡ್ಕೋಕ್ ಬರಂಗಿಲ್ರಿ ಅದನ್ನ. ನೀವಾಗೆ ಆನ್ಲೈನ್ದಾಗ ಮತ್ತೆ ರಿಟರ್ನ್ ಮಾಡ್ಬೇಕ್ರಿ. ನಮ್ಮ ರಿಟರ್ನ್ ಬಾಯ್ ಬರ್ತಾನ್ರಿ, ಕಲೆಕ್ಟ್ ಮಾಡ್ತಾನ್ರಿ, ತೊಗೊಂಡ್ ಹೋಗ್ತಾನ್ರಿ. ಆಯ್ತು, ಕೊಡ್ರಿ. ಸರಿ, ತಗೋರಿ. ಮೇಡಮ್, ಒಂದ್ ಸ್ವಲ್ಪ ಕುಡಿಯಾಕ ನೀರಿದ್ರೆ ಕೊಡ್ರಲ್ಲ. ಸರ್, ಇಲ್ಲಿ ಯಾರ್ದಾರ ಹತ್ರ ಇಸ್ಕೋಗ್ರಿ ಸರ್. ಇಲ್ರಿ, ಬಿಸಿಲಾಗ ಅಡ್ಡಾಡಿ ಭಾಳ ಆಗೈತ್ರಿ. ಸರ್ ಪ್ಲೀಸ್ ಸರ್, ಬೇರೆ ಯಾರ್ದಾರ ಹತ್ರ ಇಸ್ಕೋರಿ. ಸ್ವಲ್ಪ ಕೊಡ್ರಿ, ಒಂದ್ ನಿಸ ಕೊಡ್ರಿ, ಒಂದ್ ನಿಸ ಕೊಟ್ಟು ಕುಡಿದು ಹೋಗ್ಕನ್ರಿ. ಆಯ್ತು, ನಿಲ್ರಿ ಸರ್, ಬರ್ತೀನಿ. ಕೊಡ್ರಿ.
ಮೇಡಮ್ ತಪ್ಪು ತಿಳಿಬೇಡ್ರಿ, ನೋಡಾಕ್ ನಮ್ಮ ತಂಗಿಗೆ ಜನ ಅದೇರಿ. ನಿಮಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನನ್ನ ಮುಂದೆ ಹೇಳ್ರಿ. ನೋಡ್ರಿ ನಮ್ ಪ್ರಾಬ್ಲಮ್ ತಗೊಂಡ್ ನೀವ್ ಏನ್ ಮಾಡಾರ್ದಿರಿ, ಸುಮ್ಮನೆ ಹೋಗ್ಬಿಡ್ರಿ. ಮೇಡಮ್ ನೋಡ್ರಿ ಮೇಡಮ್, ತಿಳ್ತಾರ ಅವ್ನ ಮಾತು ಹೇಳ್ಯಾರ್ರಿ, ಸಂತೋಷವನ್ನ ಹಂಚೋದ್ರಿಂದ ಹೆಚ್ಚಾಕತ್ತಂತ್ರಿ, ದುಃಖವನ್ನ ಹಂಚೋದ್ರಿಂದ ಕಡಿಮೆ ಆಕತ್ತಂತ್ರಿ. ನೋಡ್ರಿ ನಿಮ್ಮ ನೋಡ್ರ ಭಾಳ ದುಃಖನ್ಯಾಗ ಅದೇರ ಅನ್ಸಾತೈತ್ರಿ, ಕಷ್ಟದಾಗ ಅದೇರ ಅಂತ ಅನ್ಸಾತೈತ್ರಿ. ಹೇಳ್ಕೋರಿ, ಕಡಿಮೆ ಆಕತ್ರಿ ದುಃಖ. ಯಾವ್ದು ಮಾತಾಡಲಿ ಯಾವ ಸಮಸ್ಯೆನೂ ಬಗೆಹರಂಗಿಲ್ರಿ. ಹೇಳ್ಕೋರಿ, ನಿಮ್ಮ ಅಣ್ಣ ಅಂತ ತಿಳ್ಕೊರಿ, ನನ್ನ ಹೇಳ್ಕೊರಿ. ನೋಡ್ರಿ ಸರ್, ನನಗೆ ಯಾವ ಸಮಸ್ಯೆನೂ ಪ್ರಾಬ್ಲಮು ಇಲ್ಲ, ನೋವು ಇಲ್ಲ, ನಾ ಆರಾಮನ ಅದೇನ್ರಿ ಸರ್. ನೀವು ಹೋಗ್ರಿ ಸರ್, ನಿಮ್ ಕೆಲಸ ಮಾಡ್ರಿ. ಮೇಡಮ್ ರೀ, ಪ್ರಾಬ್ಲಮ್ಸ್ ಅದು ಇಲ್ಲ ಅಂತೀರಿ, ಸುಖವಾಗಿ ಅದೇನಂತೀರಿ, ಆದ್ರ ಅದೇನ್ರಿ ಅದು? ಏನಂತ ಹೇಳಿರಿ ಅಣ್ಣ, ನಾ ಜೀವನದಾಗ ಬಾಳ ದೊಡ್ಡ ಮೋಸ ಹೋಗಿದೇನ್ರಿ ಅಣ್ಣ. ಮೋಸ ಹೋಗಿದೆ ನೋಡ್ ತಂಗಿ. ಎಲ್ಲದಕ್ಕೂ ಸಾವೊಂದ ಪರಿಹಾರ ಅಲ್ಲ, ಬೇಕಾದಂತ ಸಮಸ್ಯೆ ಇರ್ಲಿ ಅದಕ್ಕೊಂದು ಪರಿಹಾರ ಅನ್ನೋದೊಂದು ಇರ್ತೈತಿ. ನಿಧಾನವಾಗಿ ಯೋಚನೆ ಮಾಡಿದಾಗ ಅದಕ್ಕೊಂದು ದಾರಿ ಸಿಗ್ತೈತಿ. ಏನ್ ಪ್ರಾಬ್ಲಮ್ ಅದ ಹೇಳ, ಎದಕ್ ಮೋಸ ಹೋಗಿದ್ದೀರಿ ಹೇಳ್ತಂಗಿ. ಪರಿಹಾರ ಎಂತ ಪರಿಹಾರ ಅಣ್ಣ? ಇದಕ್ಕ ಸಾವನ್ ಬಿಟ್ರೆ ಬ್ಯಾರೆ ಯಾವ ಪರಿಹಾರನೂ ಇಲ್ಲ ಅಣ್ಣ. ನಾ ಬಾಳ ಕಷ್ಟ ಅನ್ಭವಿಸ್ಬಿಟ್ಟಿದ್ದೇನೆ ಅಣ್ಣ. ನನಗ್ ಜೀವನ ಅನ್ನೋದು ಸಾಕಾಗಿ ಹೋಗ್ಬಿಟ್ಟಿದೆ ಅಣ್ಣ. ಸಾವ ತಂಗಿ, ಎಲ್ಲದಕ್ಕೂ ಸಾವನ ಪರಿಹಾರ ಅಲ್ಲ. ಯಾವ್ದೇ ಕಷ್ಟ ಇರ್ಲಿ ಅದಕ್ಕೊಂದು ಪರಿಹಾರ ಅನ್ನೋದು ಇರ್ತೈತಿ. ನನ್ ಮುಂದೆ ಹೇಳ್ಕೋ. ನೀ ಸಾಯಕನ ಕರೆಯೋದಿಲ್ಲ, ನನ್ ಮುಂದೆ ಹೇಳ ಸಾಯಲ್ಲ. ಆಮ್ಯಾಗ ಅದಕ್ ಪರಿಹಾರ ಸಿಗ್ಲಿಲ್ಲ ಅಂದ್ರ ನಾರ ಏನ್ ಮಾಡವ, ನೀರ ಏನ್ ಮಾಡಾಕಿ? ನನ್ ಮುಂದೆ ಹೇಳ, ನನಗ ಅಣ್ಣ ಅಂತ ಕರೆದಿನಿ, ನಿಮ್ಮ ಅಣ್ಣನ ಮುಂದೆ ಹೇಳ್ಕೋ. ಅಣ್ಣ, ನಾ ಬ್ಯಾರೆ ಯಾರಿಂದನೂ ಮೋಸ ಹೋಗೇ ಇಲ್ಲ ಅಣ್ಣ. ನನ್ ಸ್ವತಃ ನನ್ ತಾಳಿ ಕಟ್ಟಿದ ಗಂಡನಿಂದ ಮೋಸ ಹೋಗಿದ್ದೇನೆ ಅಣ್ಣ. ಬಾಳ ದೊಡ್ಡ ಮೋಸ ಮಾಡಿ ಹೋದ್ರಣ್ಣ ಅವ್ರು. ಅಣ್ಣ, ನಾವ್ 6 ತಿಂಗಳ ಹಿಂದೆ ಎಷ್ಟು ಖುಷಿ ಇತ್ತು ಗೊತ್ತಿದ್ದೆ ಅಣ್ಣ. ಬಾಳ ಅಂದ್ರೆ ಬಹಳ ಖುಷಿನೇ ಇತ್ತು. 6 ತಿಂಗಳಾದ್ಮೇಲೆ ಮನಿಗೆ ಅದನ್ ಸಾಮಾನ್ ತರೋನು, ಈ ಸಾಮಾನ್ ತರೋನು ಅಂತ ಹೇಳಿ ಲೋನ್ ತಗ್ಸಿದ್ರಣ್ಣ. ಲೋನ್ ತಗ್ಸಿದ್ರ ಆ ಲೋನ್ ಮುಟ್ಟಾಕ ಮತ್ತೊಂದ್ ಕಡೆ ಲೋನ್ ತಗಸ್ಕೊಡು ಅಂತ ಹೇಳಿದ್ರು. ನಾನು ಹೋಗ್ಲಿ ಬಿಡ, ಮನಿಗೆಲ್ಲಾ ಚಲೋ ಆಗ್ತೈತಿ ಅಂತ ಹೇಳಿ ನಾನು ಲೋನ್ ತಗಸ್ಕೊಡ್ನೇನ. ಆದ್ರ ಅವ್ರೇನ್ ಮಾಡಿದ್ರಣ್ಣ, ಎಲ್ಲ ಲೋನ್ ಎಲ್ಲ ನನ್ ಮೇಲೆ ಹಾಕಿಸಿದ್ದು ಹೋಗ್ಬಿಟ್ಟಿದಾರಣ್ಣ. ಇದಕ್ ಸಾವಂತ ಮತ್ತೇನ್ ಪರಿಹಾರ ಆಯ್ತಣ್ಣ? ಹೇಳಣ್ಣ, ನೀವ ಹೇಳಣ್ಣ. ಅದಷ್ಟ ಅಲ್ರಿ ಅಣ್ಣ, ದಿನ ಸಾಲ್ಗಾರ್ ಬರತಾರು, ದಿನ ನನಗ ಸಾಲ ಕೊಡು, ಪೇಡ್ ಮಾಡು ಅಂತ ಹೇಳಿ ದಿನ ಬಂದ್ ಮನಿಗ್ ಬಂದ್ ಚಿತ್ರ ಹಿಂಸೆ ಕೊಡತಾರಣ್ಣ. ನಾ ಹೆಂಗ ಜೀವ ಇಡ್ಲಿ ಅಣ್ಣ? ಇದಕ್ ಸಾವಲ್ದ ಏನ್ ಪರಿಹಾರ ಐತಣ್ಣ? ಹಂಗಲ್ತಾಗಿ ಅಷ್ಟೆಲ್ಲ ಸಾಲ ಮಾಡುವಾಗ ನಿನ್ ಬುದ್ಧಿಯಲ್ಲಿ ಹೋಗಿತ್ತ? ಹಂಗಲ್ರಿ ಅಣ್ಣ, ಅವ್ರು ನನ್ ಕಡೆ ಸಾಲ ತಗೋಬೇಕಾದ್ರೆ ಹೇಳ್ತಿದ್ರಿ ಅಣ್ಣ, 50,000 1 ಲಕ್ಷ ತಗೋತೀನಿ ಅಂತ ಹೇಳಿ ನನ್ ಕಡೆ ಸೈ ಮಾಡಿಸ್ಕೊಂಡ್ ಹೋಗ್ತಿದ್ರಣ್ಣ. ಆದ್ರ ಅವ್ರೇನ್ ಮಾಡಿದ್ರಣ್ಣ, ಅಲ್ಲಿ ಹೋಗ್ತಿದ್ರ 4 ಲಕ್ಷ 5 ಲಕ್ಷ ಎಲ್ಲಾ ಲೋನ್ ತಗಸ್ಕೊತಿದ್ರಣ್ಣ. ಅದನ್ನೆಲ್ಲಾ ನಂಬಿ ಅವ್ರ ಬನ್ನದ ಮಾತಿಗೆಲ್ಲ ಮರಳಾಗಿ ಅದ್ ಬಹಳ ದೊಡ್ಡ ಮೋಸ ಹೋಗ್ಬಿಟ್ಟಿದ್ದೇನೆ ಅಣ್ಣ. ಬಹಳ ದೊಡ್ಡ ಮೋಸ ಹೋಗ್ಬಿಟ್ಟಿದ್ದೇನೆ. ಈಗ ಸಾಲ ಎಲ್ಲ ಸೇರಿ 18 ಲಕ್ಷ ಆಗೈತೆ ಅಣ್ಣ. ನಾ ಏನ್ ಮಾಡ್ಲಿ ಅಣ್ಣ? ಇದಕ್ ಸಾವಲ್ದ ಮತ್ತೇನ್ ಪರಿಹಾರ ಐತಣ್ಣ? ಹುಚ್ಚಿ, ಸಾಲಕ್ಕೆ ಆತ್ಮಹತ್ಯೆ ಮಾಡ್ಕೊಳಕತ್ತಿ? ಭೂಮಿ ಮ್ಯಾಗ ಕೈ ಇಲ್ದಾರ, ಕಾಲ್ ಇಲ್ದಾರ, ಕಣ್ಣಿಲ್ದಾರ ಬದುಕ್ತಾರ. ನಿನಗೇನಾಗೈತಿ? ಕಲ್ತಾರಂಗ ಕಾಣ್ತಿಯಲ್ಲವಾ ಅಣ್ಣ? ನಾನು ಕಲ್ತಕ್ಕೆ, ನನಗೂ ಪ್ರಪಂಚ ಏನೈತಿ ಅನ್ನೋದು ನಂಗೆ ಗೊತ್ತೈತಣ್ಣ. ಆದ್ರ
ಅಷ್ಟು ಲೋನಿಗೆ ನನಗ್ ಬರೋ ಸಂಬಳಕ್ಕ ಏನೂ ಸಾಲಾತಿಲ್ಲ ಅಣ್ಣ. ನನಗ್ ಬರೋದು 25-30 ಸಾವಿರ ರೂಪಾಯಿ ಸಂಬಳ. ನಾ ಬಡ್ಡಿ ಎಷ್ಟು ಕಟ್ಲಿ ಅಣ್ಣ? ಬರ್ತಾ ಇರೋ ಸಂಬಳ ಎಲ್ಲ ನಾ ಬಡ್ಡಿಗೆನ ಹೋಗಾತಿದ್ದೀನಿ. ಸಾಲ ಯಾವಾಗ ತೀರ್ಸೋದಣ್ಣ? ನನಗ್ ಸಾಕಾಗಿ ಹೋಗ್ಬಿಟ್ಟಿದೆ ಅಣ್ಣ ಜೀವನ. ತಂಗಿ ಮತ್ತ ನಿಮ್ಮ ಅಪ್ಪಾಗ ನಿಮ್ಮವಾಗ ಹೇಳಿದಿ? ಅಪ್ಪ ಅವ್ವ ಅಪ್ಪ ಅವ್ವ ಅನ್ನೋ ಪ್ರೀತಿ ಕಳ್ಕೊಂಡ್ಬಿಟ್ಟಿದೆ ನನ್ನ. ಪ್ರೀತಿ, ಇವತ್ತ ನಿನ್ನ ಹುಟ್ಟು ಹಬ್ಬಕ್ಕ ನಾನು ನಿನ್ನ ಒಂದು ಸರ್ಪ್ರೈಸ್ ಕೊಡೋದೇನಿ. ಹೌದಾ ಪಪ್ಪ? ನೀ ಲಘು ಹೇಳ್ರಲ್ಲ, ಎಷ್ಟೊತ್ ಕಾಯ್ಸಾತೀರಿ? ಎಲ್ಲದಾರಿ ಅವ್ರ ಇನ್ನ? ಬಂದ ನೋಡ್ದ? ನೋಡವ ಪ್ರೀತಿ, ನಿನ್ ಮದ್ವೆ ಆಗೋ ಹುಡುಗ ಏನ? ನೋಡ್ ಪಪ್ಪ, ನೋಡ್ ಮಮ್ಮಿ, ನನಗೂ ತಿಳುವಳಿಕೆ ಅನ್ನೋದು ಐತಿ. ನನಗೂ ಮೆಚುರಿಟಿ ಬಂದೈತಿ. ನಾನು ಯಾರನ್ನ ಮದ್ವೆ ಆಗ್ಬೇಕು, ಯಾರನ್ನ ಮದ್ವೆ ಆಗ್ಬಾರ್ದು ಅನ್ನೋದು ನನಗೂ ಗೊತ್ತೈತಿ. ನೋಡ್ ಪಪ್ಪ, ನಾ ಒಂದ್ ಹುಡುಗನ ಲವ್ ಮಾಡಾಕತ್ತಿದ್ದೀನಿ. ನಾ ಮದ್ವೆ ಅಂತ ಆದ್ರ ಆ ಹುಡುಗನ್ ಮಾತ್ರ ಮದ್ವೆ ಆಗ್ತೇನಿ, ಇಲ್ಲಾಂದ್ರೆ ನಾ ಮದ್ವೆ ಆಗೋದಿಲ್ಲ. ನೋಡ್ರಿ, ನೀವು ಮುದ್ದು ಮಾಡಿ ಮಾಡಿದಾಕಿ ಹಿಂಗ ಆಗಿದ್ದಾಳ. ಅಲ್ಲ ಹೇಳಾಕಿ ಕೇಳ, ಆ ಎಂತ ಬಂಗಾರ ಅಂತ ಹುಡುಗ ಐತಿ, ಆ ಹುಡುಗನ್ ಬಿಟ್ಕೇಸಿ ನೀ ಬ್ಯಾರದವ್ನ ಲವ್ ಮಾಡ್ತೀನಂತಿ. ಸ್ವಲ್ಪ ಅರ್ಥ ಮಾಡ್ಕೋ, ಇದು ನಿಮ್ಮಪ್ಪ ಹೇಳಿದ ಕೇಳ. ನೋಡುವ ಮಗಳ, ಈ ವಯಸ್ಸಿನಾಗ ಇವೆಲ್ಲ ಆವೇಶ ಸಹಜ. ಆದ್ರ ಬಹಳ ವಿಚಾರ ಮಾಡಿ ಒಳ್ಳೆ ನಿರ್ಧಾರ ತಗೋ. ಕೇಳ, ಸ್ವಲ್ಪ ಹೇಳಿ ಅಕ್ಕಾರಿ ನೋಡ್ರಿ ಮಮ್ಮ, ನೀವೇನೋ ಆಸೆ ಪಟ್ಟಿದ್ರಿ ನನ್ನ ಜೊತೆ ಮದ್ವೆ ಮಾಡ್ಬೇಕಂತೇಳಿ. ಅವ್ರು ಆಲ್ರೆಡಿ ಯಾರಿಗೋ ಮನಸ್ಸು ಕೊಟ್ಟಾರ. ಈಗ ಅಕಸ್ಮಾತ್ ನೀವು ಒತ್ತಾಯಲೆ ನನ್ನ ಜೊತೆ ಮದ್ವೆ ಮಾಡಿದ್ರ 3 ಜನ ಸುಖವಾಗಿರಂಗ. ನಾ ಬರ್ತೀನಿ. ಅಣ್ಣ, ನಮ್ಮ ಮನೆಯೊಳಗ ನಮ್ಮ ಅಪ್ಪ ನಮ್ಮವ್ವ ಇಬ್ರು ಬಂಗಾರದಂತ ಹುಡುಗನ್ ನೋಡಿ ಮದ್ವೆ ಫಿಕ್ಸ್ ಮಾಡಿದ್ರಣ್ಣ. ಆದ್ರ ನಾ ಏನ್ ಮಾಡಿದ್ದೆ ಅಣ್ಣ, ಇವನ್ ಬಂದ ಮಾತಿಗೆಲ್ಲ ಮಳ್ಳಾಗಿ ಇವನ್ ಜೊತೆ ಓಡ್ ಬಂದ್ಬಿಟ್ಟಿದ್ದೇನಣ್ಣ. ಇಂತ ಮುಖ ಇಟ್ಕೊಂಡ ನಾ ಅವ್ರಿಗೆ ಹೆಂಗ್ ತೋರಿಸ್ಲಿ ಅಣ್ಣ? ನಂದ್ ಎಷ್ಟು ಸಾಲ ಐತಿ ಅಂತ ಯಾವ ಬಾಯ್ಲೆ ಹೇಳಿ ಅಣ್ಣ ನಾ ಅವ್ರಿಗೆ? ನನಗ್ ಸಾಕಾಗಿ ಹೋಗ್ಬಿಟ್ಟಿದೆ ಅಣ್ಣ. ಅವ್ರಿಗೆ ಮುಖ ತೋರಿಸುವಂತ ಮಾತ ಇಲ್ಲ ಅಣ್ಣ ಈಗ. ಅಣ್ಣ, ನಮ್ಮಪ್ಪ ನಮ್ಮವ್ವ ನನ್ ರಾಣಿ ತರ ಸಾಕಿದ್ರಣ್ಣ. ಅವ್ರು ನನ್ ಮದ್ವಿಗೆ ಅಂತೇಳಿ 10 ಲಕ್ಷ ರೂಪಾಯಿ ಕೂಡಿಟ್ಟಿದ್ರಣ್ಣ. ಅವ್ರಿಗೆ ಮೋಸ ಮಾಡಿ ಇವನ್ ಜೊತೆ ಓಡ್ ಬಂದ್ಬಿಟ್ಟಿದೆ ನನ್ನ. ಅಯ್ಯೋ ದೇವರೇ. ಅಯ್ಯೋ ತಂದೆ ತಾಯಿ ಪ್ರೀತಿ ಒದ್ ಬಂಗಾರ ಬಾಳೆಗಳೆಲ್ಲ ಹಾಳಾಗಿ ಹೋಗಿದಾವ. ಎಲ್ಲ ಏನೋ ಒಬ್ರು ಇಬ್ರು ಸುಖವಾಗಿರ್ತಾರ. ಹಾ, ಇನ್ನೊಂದ್ ವಿಷಯ, ನಿನಗ ನಿಮ್ಮಪ್ಪ ನಿಮ್ಮವನ್ ಪ್ರೀತಿ ಬ್ಯಾಡಾಗಿರ್ಬೋದ, ಅದ್ರ ತಂದೆ ತಾಯಿಗೆ ಯಾವತ್ತು ಮಕ್ಕಳ ಯಾವತ್ತು ಬೇಸರ ಆಗಂಗಿಲ್ಲ, ಮತ್ ವಜ್ಜೆ ಆಗಂಗಿಲ್ಲ. ಹಾ, ಒಂದ್ ಫೋನ್ ಹಚ್ಚ, ಏನಾರ ಒಂದ್ ಪರಿಹಾರ ಹೇಳ್ತಾರ ಅವ್ರ. ಬೇಡ ಅಣ್ಣ, ಬೇಡ. ನೀ ಅಪ್ಪಾಗ ಒಂದ ಕಾಲ್ ಮಾಡೋನು. ಅವ್ರ ಸಹಾಯ ಮಾಡ್ಲಿಲ್ಲ ಅಂದ್ರ ಹೆಂಗಿದ್ರು ಸಾಯುದೇ ಐತಿ, ಸತ್ ಬಿಡೋಂಕೆ. ಹೌದಣ್ಣ, ಹೇಳುದ್ ಕರೆ ಐತಣ್ಣ. ನಾ ಹೆಂಗೋದ್ರು ಸಾಯುದ್ ಕರೆನೇ ಐತಣ್ಣ. ಅವ್ರ ಧ್ವನಿ ಆದ್ರೂ ಕೇಳಿ ಸಾಯ್ತೇನಣ್ಣ. ಅವ್ರ ನಂಬರ್ ತಗೋರಿ ಅಣ್ಣ. ಹೇಳ್ತಂಗಿ 90430000. ಹಲೋ ಹಲೋ, ರಾಮ್ ಸರ್ ಅವ? ಹಾ ಹೌದ್ರಿ ಹೌದ್ರಿ. ಒಂದು ವಿಷಯ ಹೇಳಬೇಕಾಗಿತ್ತು. ನಿಮ್ಮ ಮಗಳು ಪ್ರೀತಿಯವರು ಹಾ
ಪ್ರೀತಿ ಏನಾಯ್ತು? ಅವ್ರ ಗಂಡ ಸಾಲ ಮಾಡಿದ್ದಕ್ಕ ಆತ್ಮಹತ್ಯೆ ಮಾಡ್ಕೊಂಡ. ಹಾ ಏನ್ ಹೇಳಕತ್ತೀರಿ ನೀವು? ಅಕ್ಕಿ ಇಂತ ಅಕ್ಕಿ ಅಕಸ್ಮಾತ್ ಒಂದ್ ಮಾತ ನನಗ್ ಹೇಳಿದ್ರೆ ಅಕ್ಕಿನ ಹೆಸರು ಮ್ಯಾಗ ನಾನು 10 ಲಕ್ಷ ರೂಪಾಯಿ ತೆಗೆದಿಟ್ಟಿದ್ನಿ. ಯಾಕೆ ಹಿಂಗ್ ಮಾಡಿದದು ಹುಚ್ಚು ಹುಡುಗಿ? ನಾದೇನ ಅನ್ನೋದು ಅಕ್ಕಿಗೆ ಸ್ವಲ್ಪನೂ ಖಬರ್ ಬರ್ಲಿಲ್ಲೇನ? ಸರ್ ದಯವಿಟ್ಟು ಕ್ಷಮಿಸ್ರಿ. ನಿಮ್ ಪ್ರೀತಿಯವ್ರಿಗೆ ಏನೂ ಆಗಿಲ್ಲ, ಆರಾಮಾಗಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಕ್ ಹೋಗಾತೇಳ್ರಿ, ನಾ ನೋಡಿನಿ, ತಡದ್ದೇನ್ರಿ. ದಯವಿಟ್ಟು ನೀವು ಅವ್ರ ನೋಡಾಕ್ ಬರ್ಬೇಕ್ರಿ. ತಮ್ಮ, ಅಕ್ಕಿ ಸಾಯ್ಬಾರ್ದು, ಅಕ್ಕಿ ಆತ್ಮಹತ್ಯೆ ಮಾಡ್ಕೋಬಾರ್ದು. ಅಕ್ಕಿಂದ ಸಾಲ ಎಷ್ಟೈತಿ ಏನೈತಿ ನಂದು ಎಲ್ಲ ಮನಿ ಮಠ ಎಲ್ಲ ಮಾರಿ ಆದ್ರೂ ಅಕ್ಕಿನ ಉಳಿಸ್ಕೋತೇನೆ. ನನಗೆ ಇರುದು ಪ್ರೀತಿ, ಅದು ಒಂದ. ಅಪ್ಪ ಅಪ್ಪ ನನ್ನ ದಯವಿಟ್ಟು ಕ್ಷಮಿಸ್ಬೇಡಪ್ಪ. ಪ್ರೀತಿ, ನೀ ಅಳಾಕ್ ಹೋಗ್ಬೇಡ. ಕ್ಷಮಿಸಪ್ಪ. ನೀ ಏನೂ ಕಾಳಜಿ ಮಾಡಕ್ ಹೋಗ್ಬೇಡ. ನೀ ಏನೂ ಕಾಳಜಿ ಮಾಡಬೇಡ. ನಿನ್ ಸಂಬಂಧ ನಾ ಅದೇನಿ. ನನ್ನ ಇರುವಾಗ ನೀ ಯಾಕೆ ಸಾಯ್ತಿ? ನಾ ಈಗ ಸದ್ಯ ಬರ್ತೇನೆ. ಹಾ ಅಪ್ಪ, ನಂಗೆ ಕ್ಷಮಿಸಿದಾರೆ ಅಂತ ಹೇಳ್ರಿ ಅಪ್ಪ. ಅಣ್ಣ, ಇವತ್ ನೀವು ನನ್ ದೇವ್ರಾಗ್ಬಿಟ್ರಿ ಅಣ್ಣ. ಮಹಾಭಾರತದೊಳಗ ಶ್ರೀಕೃಷ್ಣ ದ್ರೌಪದಿಯ ಮಾನ ಕಾಪಾಡಿ ಪ್ರಾಣ ಉಳಿಸಿದಂಗ ನೀವ್ ಇವತ್ತ ನನ್ ಪ್ರಾಣ ಉಳಿಸ್ಬಿಟ್ರಿ ಅಣ್ಣ. ನೀವ್ ನನಗ್ ದೇವ್ರಾಗ್ಬಿಟ್ರಿ ಅಣ್ಣ, ದೇವ್ರಾಗ್ಬಿಟ್ರಿ. ಹೆಂಗು ನೀವ್ ನನಗ್ ತಂಗಿ ಅಂತ ಬಾಯಿ ತುಂಬಾ ಕರೆದ್ಯಾರಣ್ಣ. ಇವತ್ ಹೆಂಗು ರಕ್ಷಾ ಬಂಧನ ಐತಣ್ಣ, ನಾನ್ ನಿನಗ್ ರಾಖಿ ಕಟ್ತೇನೆ ಅಣ್ಣ. ದಯಮಾಡಿ ರಾಖಿ ಕಟ್ಟಿಸ್ಕೊರಿ ಅಣ್ಣ, ಇಲ್ಲ ಅನ್ಬೇಡ್ರಿ ಅಣ್ಣ. ಹೇಳ್ ತಂಗಿ ಹೇಳ, ನೀ ನನಗ ಅನ್ನ ಸ್ಥಾನ ಕೊಡತಿ, ನನಗಿಂತ ಭಾಗ್ಯವಂತ ಯಾರದಾರವಾ? ನಡಿ ರಾಖಿ ಕಟ್, ನಡಿ. ಬಾ ಅಣ್ಣ ಒಳಗ, ಬಾ ಅಣ್ಣ, ಬಾ ಕುಂದ್ರಿ ಅಣ್ಣ. ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತಂದೆ ಮಗಳು ಒಂದ್ ಮಾಡಿದಂತ ಪುಣ್ಯ ನಿಮಗ್ ಸಿಗ್ತೈತಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ಸ್ ತಂಗಿ. ನನಗ ನೀ ರಾಖಿ ಕಟ್ಟಿದಿ, ನಿನಗೆ ನಾ ಏನಾರ ಒಂದು ಉಡುಗೊರೆ ಕೊಡ್ಬೇಕಲ್ಲ, ತಡಿ. ತಂಗಿ, ನಾನು ಒಂದ್ ಟೈಮ್ದಾಗ ಸಾಯಕ್ ಹೋದವನ ಯಾರೋ ಪುಣ್ಯಾತ್ಮ ಬಂದ ನನಗೆ ಇದನ್ನ ಭಗವದ್ಗೀತಾ ಕೊಟ್ರ, ಓದ್ರ ಅಂತ ಹೇಳಿ. ಇದನ್ನ ಓದಿರ ಮನುಷ್ಯನಿಗ ಬದುಕ್ಬೇಕನ್ನೋ ಧೈರ್ಯ ಬರ್ತೈತಿ, ಛಲ ಬರ್ತೈತಿ. ನೀನು ಓದ್ತಂಗಿ, ನಿನಗೂ ಬದುಕ್ಬೇಕು ಅನ್ನೋ ಛಲ ಬರ್ತೈತಿ ಜೀವನದಾಗ. ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಂಗಿಲ್ಲ. ನಾ ಬರ್ತೇನೆ ತಂಗಿ. ಸರಿ ಅಣ್ಣ.